ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಪ್ಪ ಇಂದಿನ ವಿಡಿಯೋದ ಉದ್ದೇಶ ಏನಾಗಿದೆ ಅಂದರೆ, ಈಗೇನು ಕರ್ನಾಟಕದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಾದ ಅಕ್ಸಾ ಸಂಘಟನೆಯು ಇದೇ ತಿಂಗಳು 11/2/2026 ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದೆ. ಆ ಕಾರಣದಿಂದ ಪ್ರತಿಯೊಬ್ಬರು ಕರ್ನಾಟಕದ 31 ಜಿಲ್ಲೆಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾರೆಲ್ಲ ಎದುರಿಸ್ತಿದ್ದೀರಾ ಸ್ಪರ್ಧಾರ್ಥಿಗಳು, ದಯವಿಟ್ಟು ಈ ಹೋರಾಟದಲ್ಲಿ ಭಾಗಿಯಾಗಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸಿ. ಯಾಕಂದರೆ ನಿಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸಿದಾಗ ಮಾತ್ರ ಏನು ಸರ್ಕಾರಕ್ಕೆ ಕಿವಿ ಕೇಳುತ್ತೆ. ಇಲ್ಲಾಂದರೆ ಅವರು ಕಿವಿನೂ ಕೇಳ್ತಾ ಇಲ್ಲ, ಅವರಿಗೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಆಲ್ರೆಡಿ ಅವರಿಗೆ ಕಣ್ಣೇ ಕಾಣ್ತಾ ಇಲ್ಲ ಈ ಸರ್ಕಾರಕ್ಕೆ. ಕಿವಿ ಅಂತೂ ಹೋಗೇ ಬಿಟ್ಟಿದೆ ಅವರಿಗೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ದಯವಿಟ್ಟು ಎಲ್ಲ ಸ್ಪರ್ಧಾರ್ಥಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿ ನಿಮ್ಮ ಶಕ್ತಿ ಪ್ರದರ್ಶನ ತೋರಿಸಿ. ನಿಮ್ಮ ಶಕ್ತಿ ಪ್ರದರ್ಶನದಿಂದ ವಿಧಾನಸೌಧದ ಬಾಗಿಲಿಗೆ ಬಡಿಬೇಕು, ಓಕೆನಾ? ಅಲ್ಲಿ ಯಾರ್ಯಾರಿದ್ದಾರೆ ಅಧಿಕಾರಿಗಳು, ಅವರ ಕಿವಿಗೆ ಮುಟ್ಟಬೇಕು. ನಿಮ್ಮ ಶಕ್ತಿ ಪ್ರದರ್ಶನದಿಂದ ಕರ್ನಾಟಕದ ವಿದ್ಯಾರ್ಥಿ ಪರಿಷತ್ತು ಏನಿದೆಯಲ್ಲ, ವಿದ್ಯಾರ್ಥಿ ಸಂಘಟನೆ ಏನಿದೆಯಲ್ಲ, ಅದರ ಪ್ರದರ್ಶನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಿಮ್ಮ ಇದೊಂದು ಇತಿಹಾಸ ಸೃಷ್ಟಿ ಮಾಡಬೇಕು. ಧಾರವಾಡದಲ್ಲಿ ಏನು ಇತಿಹಾಸ ಸೃಷ್ಟಿ ಆಯ್ತಲ್ಲ, ಅದೇ ರೀತಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸೃಷ್ಟಿ ಆದಾಗ ಮಾತ್ರ ಯಾಕಂದರೆ ರಾಜಧಾನಿಯಲ್ಲಿ ನಿಮ್ಮ ಶಕ್ತಿ ಪ್ರದರ್ಶನದಿಂದ ಅವರಿಗೆ ಏನು ತಡ್ಕೊಳಕ್ಕಾಗಬಾರ್ದು. ಏನಪ್ಪ ಆಗುತ್ತಾ ಇದೆ ರಾಜಧಾನಿಯಲ್ಲಿ, ಈ ವಿದ್ಯಾರ್ಥಿಗಳ ಯೂನಿಟಿ ಏನಿದೆ ಅನ್ನೋದು ಅವರಿಗೆ ಮನವರಿಕೆ ಆಗಬೇಕು. ನೋಡಿ, 11ನೇ ತಾರೀಕು ನೀವು ಎಷ್ಟು ಮಟ್ಟದ ಬೃಹದಾಕಾರದ ಏನು ಒಂದು ಹೋರಾಟವನ್ನು ಮಾಡಿ ನೆಕ್ಸ್ಟ್ ಡೇಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಯಾಕಂದರೆ 11ನೇ ತಾರೀಕು ಹೋರಾಟ ಇಟ್ಕೊಂಡಿದ್ದೀರಾ, 12ನೇ ತಾರೀಕು ಹಿಯರಿಂಗ್ ಇದೆ ಹೈಕೋರ್ಟಲ್ಲಿ. ಯಾಕಂದರೆ 56% ರಿಸರ್ವೇಷನ್ ಬಗ್ಗೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ನಿಮ್ಮ ಶಕ್ತಿ ಪ್ರದರ್ಶನ ಎಷ್ಟು ದೊಡ್ಡ ಮಟ್ಟಕ್ಕೆ ನೀವು ತೋರಿಸ್ತೀರಾ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನೋಟಿಫಿಕೇಷನ್ ಅತಿ ಶೀಘ್ರದಲ್ಲೇ ಓಡಿಸೋದಕ್ಕೆ ಕಾರಣಕರ್ತ ಆಗುತ್ತೆ. ಆ ಕಾರಣದಿಂದ ಇಲ್ಲಿ ಯಾವುದೇ ರೀತಿಯ ಏನು ಒಂದು ದ್ವೇಷವನ್ನು ಮರೆತು ಪ್ರತಿಯೊಬ್ಬ ಏನು ಕೋಚಿಂಗ್ ಸಂಸ್ಥೆಯ ಮಾಲೀಕರು, ಎಸ್ಪೆಷಲಿ ಅವ್ರಿಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಏನು ಕೋಚಿಂಗ್ ಸಂಸ್ಥೆಗಳನ್ನು ದೊಡ್ಡದಾಗಿ ಕಟ್ಕೊಂಡಿದ್ದೀರಲ್ಲ ಕರ್ನಾಟಕದಲ್ಲಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು KS ಎಕ್ಸಾಮ್ ಮಾಡಬೇಕಾದ್ರೆ ಇದ್ದ ಏನು ಒಂದು ಯೂನಿಟಿ ತದನಂತರ ಯಾವುದೇ ಒಂದು ಹೋರಾಟದಲ್ಲಿ ಅಷ್ಟೊಂದು ಕಾಣಲಿಲ್ಲ ನನಗೆ, ಓಕೆನಾ? ಯಾಕಂದರೆ ವಿತಿನ್ ಆಗ ಜಸ್ಟ್ 5 ನಿಮಿಷ ಭಾಷಣ ಮಾಡಿದ್ದಕ್ಕೆ CM ಕಡೆಯಿಂದ ಏನು ನೋಟಿಫಿಕೇಷನ್ ಆಗುತ್ತೆ ಅಂತ ಟ್ವಿಟ್ಟರಲ್ಲಿ ಮೆಸೇಜ್ ಬಂತು. ಎಲ್ಲ ಮೆಸೇಜ್ ಪಾಸ್ ಆಯಿತು, ಜಸ್ಟ್ ಮುಗೀತು. ತದನಂತರ ಯಾವುದೇ ಒಂದು ಏನು ಹೋರಾಟಕ್ಕೆ ಇದು ಸಿಗಲಿಲ್ಲ, ಜಯ ಸಿಗಲಿಲ್ಲ ನಾನು ನೋಡ್ತಾ ಇರಬೇಕಾದ್ರೆ. ಬಟ್ ಪ್ರತಿಯೊಂದು ಏನು ಹೋರಾಟದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ, ಓಕೆನಾ? ನಾನು 11ನೇ ತಾರೀಕು ಬರ್ತೀನಿ, ನೀವು ಬನ್ನಿ. ಸ್ಪರ್ಧಾರ್ಥಿಗಳು ಯಾರೆಲ್ಲ ಇದ್ದೀರಲ್ಲ ಅವರು ಮತ್ತು ಎಲ್ಲ ಫ್ರೆಂಡ್ಸನ್ನ ನನಗೆ ಕರ್ಕೊಂಬನ್ನಿ. ಯಾರೆಲ್ಲ ಲೈಬ್ರರಿಯಲ್ಲಿ ಕೂತು ಓದ್ತಿರ್ತಾರೆ, ನನಗೆ ಯಾಕಪ್ಪ ನಾನು ಹೋಗಿ ಏನು ಮಾಡೋಣ, ಆ ಜನಜಂಗುಳಿಯಲ್ಲಿ ಏನು ಮಾಡೋಣ, ಕೇಸ್ ಆಗ್ತಾಯಿದೆ, ಇದೆಲ್ಲ ಯಾವುದೋ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ, ಸ್ಟ್ರೈಕ್ ಮಾಡೋದಕ್ಕೆ, ಹೋರಾಟ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಶಾಂತಿಯುತವಾಗಿ ಹೋರಾಟ ಮಾಡೋಣ, ಓಕೆನಾ? ಎಷ್ಟು ಜನರೇ ಮಾಡ್ತಾರೆ ಅವರು? ಅರೆಸ್ಟ್ ಎಷ್ಟು ಜನ ಮಾಡ್ತಾರೆ? ಸರ್ಕಾರ ಎಷ್ಟು ಜನ ಮಾಡ್ತಾರೆ ರೀ? ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಅಡ್ವೊಕೇಟ್ ಅಂತ ಬರ್ತಾ ಇಲ್ಲ, ಓಕೆನಾ? ನಾನು ಆಸ್ ಎ ಸ್ಪರ್ಧಾರ್ಥಿಯಾಗಿ ನಾನು ನಿಮ್ಮ ಜೊತೆಲಿ ಬರ್ತಾ ಇದ್ದೀನಿ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಪ್ರತಿಯೊಬ್ಬರು ದಯವಿಟ್ಟು ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ದಯವಿಟ್ಟು ಬನ್ನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಶಕ್ತಿ ಪ್ರದರ್ಶನದಿಂದ ಮುಂದೆ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂದ್ಕೊಳ್ತೀವಿ. ಆ ಕಾರಣದಿಂದ ಯಾರೆಲ್ಲ ಎಷ್ಟು ಸಪೋರ್ಟಿವ್ ಕೊಡ್ತಿರೋ ಅಷ್ಟೊಂದು ಬೇಗನೆ ನೋಟಿಫಿಕೇಷನ್ಸ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇನ್ನೂ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಕೇಳ್ತಾ ಇರ್ತೀರ ಸಾಕಷ್ಟು ಬಾರಿ, ಸರ್ ಯಾವಾಗ ನೋಟಿಫಿಕೇಷನ್ಸ್ ಆಗುತ್ತೆ, ಏನು ಮಾಡ್ತೀರಾ, ಏನು ಆಗ್ತಾ ಇದೆ ಸರ್ ಬೆಳವಣಿಗೆಗಳು ಸರ್ಕಾರದಲ್ಲಿ? ಅಲ್ಲ ರೀ, ಸರ್ಕಾರದಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಸರ್ಕಾರ ನಮ್ಮ ಹಿಡಿತದಲ್ಲಿ ಇಲ್ಲ ರೀ, ಅವ್ರ ಹಿಡಿತದಲ್ಲಿ ನಾವಿದ್ದೀವಿ. ಅದಕ್ಕೆ ಸರ್ಕಾರವನ್ನು, ಯಾಕೆಂದರೆ ಸರ್ಕಾರ ನಾವು ರಚನೆ ಮಾಡೋದು ಏನು, ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತೀವಿ, ಓಕೆನಾ? ಅವರು ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಫಸ್ಟ್ ಆಫ್ ಆಲ್. ಈಗೇನಾಗಿದೆ ಅಂದರೆ ಅವ್ರ ಮಾತಿಗೆ ನಾವು ಬೆಲೆ ಕೊಡೋ ರೀತಿ ಆಗಿಬಿಟ್ಟಿದೆ. ಆ ಕಾರಣದಿಂದ ಏನು ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ಪ್ರತಿಯೊಬ್ಬರು ಬನ್ನಿ ದಯವಿಟ್ಟು. ಎಲ್ಲ ಕರ್ನಾಟಕದ ಎಲ್ಲ ಮೂಲೆಯಿಂದ ಬನ್ನಿ. ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿ, ಓಕೆನಾ? ಬನ್ನಿ, ಟ್ರೈನಲ್ಲಿ ಬರ್ತೀರಾ ಬನ್ನಿ, ಬಸ್ಸಲ್ಲಿ ಬರ್ತೀರಾ ಬನ್ನಿ, ಓಕೆನಾ? ಹೇಳ್ತೀರಾ ಇದಕ್ಕೆ ಸರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆಲ್ರೆಡಿ ಎಕ್ಸ್ಪೆನ್ಸಸ್ ಆಗಬೇಕಾದ್ರೆ ನೀವು ಈಗ ನೋಡಿರಿ, ಧಾರವಾಡದಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ ಅಂದರೆ ತಿಂಗಳ ಎಷ್ಟು ಎಕ್ಸ್ಪೆನ್ಸ್ ಮಾಡ್ತೀರಾ? ಇದು ಯಾರಿಗೂ ಅಲ್ಲ, ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಹೆಲ್ಪ್ ಆಗುತ್ತೆ ನೀವು ಬರೋದರಿಂದ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ದಯವಿಟ್ಟು ಎಲ್ಲರೂ ಬನ್ನಿ. ಹಾಗೆ ಮತ್ತು ಇನ್ನೊಂದು ಸರಿ
ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಎಷ್ಟೆಲ್ಲ ಕೋಚಿಂಗ್ ಸೆಂಟರ್ಸ್ ಇದೆ, ಆ ಕೋಚಿಂಗ್ ಸೆಂಟರ್ ಮಾಲೀಕರು ದಯವಿಟ್ಟು ಬನ್ನಿ. ಯಾಕಂದರೆ ವಿದ್ಯಾರ್ಥಿಗಳಿಂದ ನೀವಿದ್ದೀರ ಹೊರತು ನಿಮ್ಮಿಂದ ಯಾವುದೇ ವಿದ್ಯಾರ್ಥಿಗಳಿಲ್ಲ. ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಏನು ಕೋಚಿಂಗ್ ಸಂಸ್ಥೆಯ ಮಾಲೀಕರು ಎಲ್ಲರೂ ಧ್ವನಿಗೂಡಿಸಿದಾಗ ಮಾತ್ರ ವಿಧಾನಸೌಧದ ಬಾಗಿಲು ತೆರೆಯುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರು ಡೋಂಟ್ ಕೇರ್, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ, ದಯವಿಟ್ಟು ಎಲ್ಲರೂ ಬನ್ನಿ. 11ನೇ ತಾರೀಕು ಅಲ್ಲೇ ಫ್ರೀಡಮ್ ಪಾರ್ಕಲ್ಲೇ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.